ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನೊಳಗೆ ಹೋಗ್ತಾನೆ. ಅಂದಿನ ಮುಡಾ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ, ಅವರು ಒಳಗೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಡೇ 1 ಇಂದ ಹೇಳಿದಂಥ ಮಾತು, ಡೇ ಒನ್. ಕೊನೆಗೂ ಮುಡಾ ಯುದ್ಧ ಗೆದ್ದ ಸಿದ್ದರಾಮಯ್ಯ. ಲೋಕಾಯುಕ್ತ ವರದಿಯಲ್ಲಿ ಇಲ್ಲ ಅಂತ ಬಂದುಬಿಟ್ರೆ ಗುರಿ ಹೊಡಿಬೋದು, ಗುರಿ ಹೊಡೆದು ಸಂಭ್ರಮ ಮಾಡ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳು. ನಿರೀಕ್ಷೆ ಹುಸಿಯಾಗಲಿಲ್ಲ. ನಿಮ್ಮ ರಿಪಬ್ಲಿಕ್ ಕನ್ನಡ ನುಡಿದ ಭವಿಷ್ಯ ಸುಳ್ಳಾಗಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ಯಕ್ಕೆ ಮುಡಾ ಯುದ್ಧ ಗೆದ್ದು ಶುದ್ಧ ರಾಮಯ್ಯರಾಗಿದ್ದಾರೆ. ಹೌದು, ಲೋಕಾಯುಕ್ತ ಅಧಿಕಾರಿಗಳು ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಪರಿಶುದ್ಧ ರಾಮಯ್ಯ. ಯಾರೇನೇ ಹೇಳಿ, ಸಿದ್ದರಾಮಯ್ಯ ಸೇಫ್ ಸೇಫ್ ಸೇಫ್. ಲೋಕಾಯುಕ್ತ ತನಿಖೆ ಪ್ರಕಾರವೂ ಸಿದ್ದಣ್ಣ ಸೇಫ್. ಇಡಿಯವರ ಪ್ರಕಾರ ಮುಡಾದಲ್ಲಿ ಹಗರಣ ನಡೆದಿದೆ, ಆದ್ರೆ ಸಿದ್ದರಾಮಯ್ಯ ಸೂತ್ರಧಾರಿ ಅಂತ ಎಲ್ಲೂ ಹೇಳಿಲ್ಲ. ಇತ್ತ ಲೋಕಾಯುಕ್ತರು ಕೊನೆಗೂ ಕ್ಲೀನ್ ಚಿಟ್ ಕೊಟ್ಟಿದ್ದು ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಎಂದಿದ್ದಾರೆ. ಸಿದ್ದು ತಪ್ಪೆಸಗಿದ್ದಕ್ಕೆ ಸಾಕ್ಷ್ಯ ಇಲ್ಲ ಎಂದಿದ್ದಾರೆ. ಅಂದ್ರೆ ಮುಡಾ ಹಗರಣದಲ್ಲಿ ತಪ್ಪು ಮಾಡಿದ್ಯಾರು ಗೊತ್ತಾ? ಮೊದಲು ಸಿಕ್ಕಿ ಬೀಳೋದು ಮುಡಾ ಆಯುಕ್ತರು, ನಂತರ ಸಿಕ್ಕಿ ಬೀಳೋದು ಕಂದಾಯ ಅಧಿಕಾರಿಗಳು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅಂತೂ ಸೇಫ್ ಆಗ್ತಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು, ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಸಿದ್ದುಗೆ ಶಿಕ್ಷೆ ಕೊಡಿಸಲಿಲ್ಲ ಅಂದ್ರೆ ಸ್ನೇಹಮಯಿ ಕೃಷ್ಣ ಅಲ್ಲ. ನಾನೊಬ್ಬ SLC ಓದಿರೋದಾದ ಸಾಮಾನ್ಯ ವ್ಯಕ್ತಿ. ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ಸಿದ್ದರಾಮಯ್ಯಗೆ ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ರು ಅಂತ ಖುಷಿಯಾಗೋ ಅಗತ್ಯ ಇಲ್ಲ. ಇನ್ನು ಇಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ದಾಖಲೆ ಸಿದ್ಧಪಡಿಸಿಕೊಂಡು ಬೆನ್ನಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ, ಅದ್ಯಾರು ಮಾಡಿದ್ದು ಅವನೊಳಗೆ ಹೋಗ್ತಾನೆ. ಅಂದಿನ ಮುಡಾ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ, ಅವರು ಒಳಗೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಡೇ 1 ಇಂದ ಹೇಳಿದಂಥ ಮಾತು, ಡೇ ಒನ್. ಕೊನೆಗೂ ಮುಡಾ ಯುದ್ಧ ಗೆದ್ದ ಸಿದ್ದರಾಮಯ್ಯ. ಲೋಕಾಯುಕ್ತ ವರದಿಯಲ್ಲಿ ಇಲ್ಲ ಅಂತ ಬಂದುಬಿಟ್ರೆ ಗುರಿ ಹೊಡಿಬೋದು, ಗುರಿ ಹೊಡೆದು ಸಂಭ್ರಮ ಮಾಡ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳು. ನಿರೀಕ್ಷೆ ಹುಸಿಯಾಗಲಿಲ್ಲ. ನಿಮ್ಮ ರಿಪಬ್ಲಿಕ್ ಕನ್ನಡ ನುಡಿದ ಭವಿಷ್ಯ ಸುಳ್ಳಾಗಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ಯಕ್ಕೆ ಮುಡಾ ಯುದ್ಧ ಗೆದ್ದು ಶುದ್ಧ ರಾಮಯ್ಯರಾಗಿದ್ದಾರೆ. ಹೌದು, ಲೋಕಾಯುಕ್ತ ಅಧಿಕಾರಿಗಳು ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಪರಿಶುದ್ಧ ರಾಮಯ್ಯ. ಯಾರೇನೇ ಹೇಳಿ, ಸಿದ್ದರಾಮಯ್ಯ ಸೇಫ್ ಸೇಫ್ ಸೇಫ್. ಲೋಕಾಯುಕ್ತ ತನಿಖೆ ಪ್ರಕಾರವೂ ಸಿದ್ದಣ್ಣ ಸೇಫ್. ಇಡಿಯವರ ಪ್ರಕಾರ ಮುಡಾದಲ್ಲಿ ಹಗರಣ ನಡೆದಿದೆ, ಆದ್ರೆ ಸಿದ್ದರಾಮಯ್ಯ ಸೂತ್ರಧಾರಿ ಅಂತ ಎಲ್ಲೂ ಹೇಳಿಲ್ಲ. ಇತ್ತ ಲೋಕಾಯುಕ್ತರು ಕೊನೆಗೂ ಕ್ಲೀನ್ ಚಿಟ್ ಕೊಟ್ಟಿದ್ದು ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಎಂದಿದ್ದಾರೆ. ಸಿದ್ದು ತಪ್ಪೆಸಗಿದ್ದಕ್ಕೆ ಸಾಕ್ಷ್ಯ ಇಲ್ಲ ಎಂದಿದ್ದಾರೆ. ಅಂದ್ರೆ ಮುಡಾ ಹಗರಣದಲ್ಲಿ ತಪ್ಪು ಮಾಡಿದ್ಯಾರು ಗೊತ್ತಾ? ಮೊದಲು ಸಿಕ್ಕಿ ಬೀಳೋದು ಮುಡಾ ಆಯುಕ್ತರು, ನಂತರ ಸಿಕ್ಕಿ ಬೀಳೋದು ಕಂದಾಯ ಅಧಿಕಾರಿಗಳು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅಂತೂ ಸೇಫ್ ಆಗ್ತಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು, ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ.
ಸಿದ್ದುಗೆ ಶಿಕ್ಷೆ ಕೊಡಿಸಲಿಲ್ಲ ಅಂದ್ರೆ ಸ್ನೇಹಮಯಿ ಕೃಷ್ಣ ಅಲ್ಲ. ನಾನೊಬ್ಬ SLC ಓದಿರೋದಾದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ಸಿದ್ದರಾಮಯ್ಯಗೆ ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ರು ಅಂತ ಖುಷಿಯಾಗೋ ಅಗತ್ಯ ಇಲ್ಲ. ಇನ್ನು ಇಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ದಾಖಲೆ ಸಿದ್ಧಪಡಿಸಿಕೊಂಡು ಬೆನ್ನಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನೊಳಗೋಗ್ತಾನೆ. ಅಂದಿನ ಮುಡಾ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ. ಅವರು ಒಳಗೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಬಾಗಿ, ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಡೇ 1 ಇಂದ ಹೇಳಿದಂಥ ಮಾತು. ಡೇ ಒನ್. ಕೊನೆಗೂ ಮುಡಾ ಯುದ್ಧ ಗೆದ್ದ ಸಿದ್ದರಾಮಯ್ಯ. ಲೋಕಾಯುಕ್ತ ವರದಿಯಲ್ಲಿ ಇಲ್ಲ ಅಂತ ಬಂದುಬಿಟ್ರೆ ಗುರಿ ಹೊಡಿಬೋದು. ಗುರಿ ಹೊಡೆದು ಸಂಭ್ರಮ ಮಾಡ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳು. ನಿರೀಕ್ಷೆ ಹುಸಿಯಾಗಲಿಲ್ಲ. ನಿಮ್ಮ ರಿಪಬ್ಲಿಕ್ ಕನ್ನಡ ನುಡಿದ ಭವಿಷ್ಯ ಸುಳ್ಳಾಗಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ಯಕ್ಕೆ ಮುಡಾ ಯುದ್ಧ ಗೆದ್ದು ಶುದ್ಧ ರಾಮಯ್ಯರಾಗಿದ್ದಾರೆ. ಹೌದು, ಲೋಕಾಯುಕ್ತ ಅಧಿಕಾರಿಗಳು ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಪರಿಶುದ್ಧ ರಾಮಯ್ಯ. ಯಾರೇನೇ ಹೇಳಿ, ಸಿದ್ದರಾಮಯ್ಯ ಸೇಫ್ ಸೇಫ್ ಸೇಫ್. ಲೋಕಾಯುಕ್ತ ತನಿಖೆ ಪ್ರಕಾರವೂ ಸಿದ್ದಣ್ಣ ಸೇಫ್. ಇಡಿಯವರ ಪ್ರಕಾರ ಮುಡಾದಲ್ಲಿ ಹಗರಣ ನಡೆದಿದೆ. ಆದ್ರೆ ಸಿದ್ದರಾಮಯ್ಯ ಸೂತ್ರಧಾರಿ ಅಂತ ಎಲ್ಲೂ ಹೇಳಿಲ್ಲ. ಇತ್ತ ಲೋಕಾಯುಕ್ತರು ಕೊನೆಗೂ ಕ್ಲೀನ್ ಚಿಟ್ ಕೊಟ್ಟಿದ್ದು ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಎಂದಿದ್ದಾರೆ. ಸಿದ್ದು ತಪ್ಪೆಸಗಿದ್ದಕ್ಕೆ ಸಾಕ್ಷ್ಯ ಇಲ್ಲ ಎಂದಿದ್ದಾರೆ. ಅಂದ್ರೆ ಮುಡಾ ಹಗರಣದಲ್ಲಿ ತಪ್ಪು ಮಾಡಿದ್ಯಾರು ಗೊತ್ತಾ? ಮೊದಲು ಸಿಕ್ಕಿ ಬೀಳೋದು ಮುಡಾ ಆಯುಕ್ತರು, ನಂತರ ಸಿಕ್ಕಿ ಬೀಳೋದು ಕಂದಾಯ ಅಧಿಕಾರಿಗಳು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅಂತೂ ಸೇಫ್ ಆಗ್ತಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯಗಳು ಇಲ್ಲ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಸಿದ್ದುಗೆ ಶಿಕ್ಷೆ ಕೊಡಿಸಲಿಲ್ಲ ಅಂದ್ರೆ ಸ್ನೇಹಮಯಿ ಕೃಷ್ಣ ಅಲ್ಲ. ನಾನೊಬ್ಬ SLC ಓದಿರೋದಾದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ಸಿದ್ದರಾಮಯ್ಯಗೆ ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ರು ಅಂತ ಖುಷಿಯಾಗೋ ಅಗತ್ಯ ಇಲ್ಲ. ಇನ್ನು ಇಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ದಾಖಲೆ ಸಿದ್ಧಪಡಿಸಿಕೊಂಡು ಬೆನ್ನಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನೊಳಗೋಗ್ತಾನೆ. ಅಂದಿನ ಮುಡಾ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ. ಅವರು ಒಳಗೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಬಾಗಿ, ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಡೇ 1 ಇಂದ ಹೇಳಿದಂಥ ಮಾತು. ಡೇ ಒನ್. ಕೊನೆಗೂ ಮುಡಾ ಯುದ್ಧ ಗೆದ್ದ ಸಿದ್ದರಾಮಯ್ಯ. ಲೋಕಾಯುಕ್ತ ವರದಿಯಲ್ಲಿ ಇಲ್ಲ ಅಂತ ಬಂದುಬಿಟ್ರೆ ಗುರಿ ಹೊಡಿಬೋದು. ಗುರಿ ಹೊಡೆದು ಸಂಭ್ರಮ ಮಾಡ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳು. ನಿರೀಕ್ಷೆ ಹುಸಿಯಾಗಲಿಲ್ಲ. ನಿಮ್ಮ ರಿಪಬ್ಲಿಕ್ ಕನ್ನಡ ನುಡಿದ ಭವಿಷ್ಯ ಸುಳ್ಳಾಗಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ಯಕ್ಕೆ ಮುಡಾ ಯುದ್ಧ ಗೆದ್ದು ಶುದ್ಧ ರಾಮಯ್ಯರಾಗಿದ್ದಾರೆ. ಹೌದು, ಲೋಕಾಯುಕ್ತ ಅಧಿಕಾರಿಗಳು ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಪರಿಶುದ್ಧ ರಾಮಯ್ಯ. ಯಾರೇನೇ ಹೇಳಿ,